ಬನ್ನಿ, ಇದಕ್ಕೇನು ತೊಂದರೆ ಇಲ್ಲ. ಸರ ಸುದರ್ಶನ್ ರವರು ಅವ್ರ ಜೀವನ ಪೂರ್ತಿ ಕನ್ನಡ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡಿದಂತಹ ಒಂದು ಕನ್ನಡ ಸೇನಾನಿ ಅಂದರೆ ತಪ್ಪಾಗಲಾರ್ದು. ಅವರು ನಮ್ಮ ಕಾವೇರಿ ಕ್ರಿಯಾ ಸಮಿತಿನಲ್ಲಿ ಸತತವಾಗಿ ಎಲ್ಲ ಒಂದು ಹೋರಾಟಗಳಲ್ಲಿ ಭಾಗವಹಿಸಿದಂಥ ದೊಡ್ಡ ವ್ಯಕ್ತಿ ಅವರು. ಹಾಗಾಗಿ ಅವರು ಕನ್ನಡ ಭಾಷೆ ಬಗ್ಗೆ ಎಷ್ಟೊಂದು ಕೆಲಸ ಮಾಡಿದ್ದಾರೆ, ಯಾರೂ ಸರಿಯಾಗಿ ವಿಚಾರ ತಿಳ್ಕೊಂಡಿಲ್ಲ. ಹಾಗಾಗಿ ಅವರು ಕನ್ನಡ ಭಾಷೆಗೆ ಸಂಪೂರ್ಣವಾಗಿ ಅವರು ಕೇಂದ್ರ ಸರ್ಕಾರದ ಒಬ್ಬರು ಕೆಲಸದಲ್ಲಿದ್ದರೂ ಕೂಡ ಈ ಭಾಷೆಗೆ ಅವರದೇ ಆದ ಇತಿಮಿತಿಯಲ್ಲಿ ಭಾಳ ಹೋರಾಟ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಅಂಥವರ ಒಬ್ಬರು ನಿಧನ ಆಗಿದ್ದಕ್ಕೆ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ನಾವು ಒಂದು ಶ್ರದ್ಧಾಂಜಲಿ ಮಾಡಬೇಕಂತೇಳಿ ಇವತ್ತು ಅವ್ರನ್ನ ಎಲ್ಲ ಸ್ಮರಣೆ ಮಾಡ್ತಾ ಎಲ್ಲ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳು, ವಿವಿಧ ಕನ್ನಡ ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಇವತ್ತೆಲ್ಲ ಬಂದು ಭಾಗವಹಿಸಿದ್ದಾರೆ. ಇದರಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಂಜೇಗೌಡರು ಅವರು ಬಂದಿದ್ದಾರೆ, ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಮ್ಮ ಮಡಿಕೇರೆ ಗೋಪಾಲ್ರವರು, ಕರ್ನಾಟಕ ಸೇನಾಧ್ಯಕ್ಷರು ತೇಜಸ್ ಲೋಕೇಶ್ ಗೌಡರು, ಸುರೇಶ್ ಗೌಡರು, ಆದಿಯಾಗಿ ನಮ್ಮ ಆನಂದ್ರವರು, ನೇಹ, ಅದು ಅನೇಕರು ಇವತ್ತು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಅವರ ಮನೆಯ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಅವ್ರಿಗೆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ಜೊತೆಗೆ ಅವರ ಕುಟುಂಬದವ್ರ ಜೊತೆಗೆ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಸದಾ ಅವ್ರ ಜೊತೆಗಿರುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ನಾವು ರವಾನಿಸಿದ್ವಿ ಅವ್ರ ಮನೆಯವ್ರಿಗೆ. ಬಟ್ ಯಾರೇ ಆಗಲಿ ಏನೇ ಆಗಲಿ ಇವತ್ತು ನಾವು ಯಾವುದೇ ದೇಶಕ್ಕೆ ಹೋಗಲಿ ಯಾವುದೇ ರಾಜ್ಯಕ್ಕೆ ಹೋಗಲಿ ನಾವು ಕರ್ನಾಟಕದವರು, ನಾವು ಬೆಂಗಳೂರಿನವರು, ಮೈಸೂರಿನವರು ಅಂತ ಹೇಳ್ಕೊಳ್ಬೇಕಾದ್ರೆ ಹಿಂದೆಲ್ಲ ಅನೇಕರು ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಅನೇಕರು ಗೋಕಾಕ್ ಚಳವಳಿ ಇರ್ಬೋದು ಎಲ್ಲ ಒಂದು ಹೋರಾಟಗಳಲ್ಲಿ ಅವರು ಭಾಗವಹಿಸಿ ಅವರು ಇವತ್ತು ಕರ್ನಾಟಕನ ಒಂದು ದೇಶದಲ್ಲಿ ಅಥವಾ ವಿದೇಶಗಳಲ್ಲಿ ಒಂದು ರೀತಿಯಲ್ಲಿ ಗುರುತಿಸಿ ಮಾತಾಡುವಂಥ ಒಂದು ರಾಜ್ಯವನ್ನಾಗಿ ಮಾಡಿ ಹೋಗಿದ್ದಾರೆ ಎಲ್ಲ ಹಿಂದೆ ಇದ್ದವರೆಲ್ಲ ಹೋರಾಟ ಮಾಡಿ. ಹಾಗಾಗಿ ಭಾಷೆ ಗಟ್ಟಿಯಾಗಿ ನಿಂತ್ಕೊಳ್ತು. ಡಾಕ್ಟರ್ ರಾಜ್ಕುಮಾರ್ ಉದಾಹರಣೆಗೆ ಅವ್ರು ಕೇವಲ ನಟನೆಯಿಂದನೇ ನಮ್ಮ ಕನ್ನಡ ಭಾಷೆನ ಶ್ರೀಮಂತಿಕೆಗೊಳಿಸ್ತಂಥವ್ರು. ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷಣ್ಣ ಇರ್ಬೋದು, ಶಂಕರ್ನಾಗ್, ಎಲ್ಲರೂ ಆ ಭಾಷೆ ಚಿತ್ರರಂಗದಿಂದನೂ ಕೂಡ ಹೆಚ್ಚಾಗಿ ಭಾಷೆ ಬೆಳೀತು ಅಂದರೆ ಅದೇನು ತಪ್ಪಾಗಲಾರ್ದು. ಹಾಗಾಗಿ ಎಲ್ಲರ ಕೊಡುಗೆ ಇದೆ. ಇವತ್ತು ನಾವು ಹೆಮ್ಮೆಯಿಂದ ಎಲ್ಲಾದರೂ ಹೋಗಿ ಹೇಳ್ಕೋಬೇಕು ಅಂದರೆ ಬೆಂಗಳೂರು, ಮೈಸೂರು, ಕರ್ನಾಟಕ ಅಂದರೆ ಕನ್ನಡ ಭಾಷೆ ಬಗ್ಗೆ ಇದ್ದರೆ ಎಲ್ಲರದ್ದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಇದೆ ನಮ್ಮಲ್ಲಿ. ಹಾಗಾಗಿ ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಇವತ್ತು ನಾವು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀವಿ. ಇನ್ನು ಮುಂದೆ ಅವರ ಒಂದು ಆದರ್ಶ ಸ್ಫೂರ್ತಿ ಏನಿದೆ ಇವತ್ತಿನ ಎಲ್ಲ ಹೋರಾಟಗಾರರು ಅಳವಡಿಸ್ಕೋಬೇಕು. ಅವ್ರ ಶ್ರದ್ಧೆ ಒಂದು ಭಾಳ ಭಕ್ತಿಯಿಂದ ಅವರು ಹೋರಾಟ ಮಾಡ್ತಾಯಿದ್ರು. ಹಾಗಾಗಿ ಮತ್ತೊಮ್ಮೆ ಅವ್ರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾವು ಭಗವಂತಲ್ಲಿ ಭಾಳ ಸೆನ್ಸಿಟಿವ್ ಹೋರಾಟಗಾರರು ಅವರು. ಸುಮ್ಮನೆ ಆರ್ಡಿನರಿ ಕೂಗಾಡ್ಕೊಂಡು ಅಲ್ಲಿ ಇಲ್ಲಿ ರೋಡಲ್ಲೆಲ್ಲ ಓಡಾಡೋದಲ್ಲ, ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಅವರು ಒಂದು ಹೋರಾಟವನ್ನು ಮಾಡ್ತಿದ್ದಂಥವ್ರು. ಇವಾಗ ನಮ್ಮ ಮಡಿಕೇರೆ ಗೋಪಾಲ್ರವರು ಈಗ ಇಷ್ಟೊತ್ತು ಹೇಳಿದ್ರು ಅವ್ರ ಬಗ್ಗೆ. ಅವರು ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದರು ಮತ್ತು MA ಮಾಡಿದ್ರು ಕನ್ನಡದಲ್ಲಿ, ಅಗೈನ್ ಭೂವಿಜ್ಞಾನದಲ್ಲಿ MA ಮಾಡಿದರು ಮತ್ತು ಲಾ ಓದಿದ್ರು. ಇಷ್ಟೆಲ್ಲ ಮಾಡ್ತಾನೂ ಕೂಡ ಅವ್ರು ಕನ್ನಡ ಭಾಷೆಗೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ಅವ್ರು ತುಂಬ ಚೆನ್ನಾಗಿ ತಿಳ್ಕೊಂಡು ಎಲ್ರಿಗೂ ಹೇಳಿದ್ದಾರೆ ಇವಾಗ. ಹಾಗಾಗಿ ಸುದರ್ಶನ್ರವರು ಒಂದು ಶ್ರೇಷ್ಠ ವ್ಯಕ್ತಿ ಅಂದರೆ ತಪ್ಪಾಗಲಾರ್ದು. ಸೊ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಮಾಡೋದಕ್ಕೆ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಬಂಧುಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಜೈ ಹಿಂದ್.